ನಮಸ್ಕಾರ, ಕನ್ನಡ ನೈನ್ಗೆ ಸ್ವಾಗತ. ನಾನು ಮಾಲಾ ಹಾಸನ್. ನವೆಂಬರ್ ಬಂತೆಂದ್ರೆ ಸಾಕು, ಎಲ್ಲೆಡೆ ಕನ್ನಡ ರಾಜ್ಯೋತ್ಸವದ ಸಂಭ್ರಮ. ಕನ್ನಡಿಗರು ಕನ್ನಡಾಂಬೆಯ ಪೂಜೆಯನ್ನ ಮಾಡುವ ಮೂಲಕ ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಸಂಭ್ರಮಿಸುತ್ತಾರೆ. ಹಾಗೆ ಎಲ್ಲ ಕಡೆ ಕನ್ನಡ ಬಾವುಟವನ್ನ ಪ್ರದರ್ಶಿಸುವ ಮೂಲಕ ಕನ್ನಡ ಅಭಿಮಾನವನ್ನ ತೋರ್ಪಡಿಸುತ್ತಾರೆ. ಇದೇ ರೀತಿ ಆಟೋ ಮತ್ತೆ ದ್ವಿಚಕ್ರ ವಾಹನಗಳಲ್ಲಿ ಎಲ್ಲ ಕಡೆ ಕನ್ನಡ ಧ್ವಜ ರಾರಾಜಿಸುತ್ತಿರುತ್ತದೆ. ಹಾಗೆ ಇಲ್ಲೊಬ್ಬರು ತನ್ನ ಬಸ್ನಲ್ಲಿ ಕನ್ನಡ ನಾಡಿನ ವೈಭವವನ್ನ ತೋರಿಸುವ ಮೂಲಕ ಕನ್ನಡ ಅಭಿಮಾನವನ್ನ ಮೆರೆದಿದ್ದಾರೆ. ರೋಮಾಂಚನವೇ ಕನ್ನಡ, ಕಸ್ತೂರಿ ನುಡಿದು ಕರುಣಾಳು ಮಣ್ಣಿದು, ಚಿಂತಿಸು ವಂದಿಸು ಪೂಜಿಸು ಪೂಜಿಸು. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಸುಸಂಸ್ಕೃತ ಚರಿತೆಯ ತಾಯ್ನಾಡು, ಮಹೋನ್ನತ ಕಲೆಗಳ ನೆಲೆಬೀಡು. ಕೆಡಿಸದಿರು ಈ ಹೆಸರ, ಈ ಹೆಸರ. ಚಂದ್ರಪಟ್ಟಣದಿಂದ ಅರಸೀಕೆರೆ ಹೋಗ್ತಾ ಇದ್ದೀನಿ. ಬಸ್ಸು ತುಂಬ ಚೆನ್ನಾಗಿದೆ. ಒಳ್ಳೊಳ್ಳೆ ಆಕ್ಟಿವೇಶನ್, ಒಳ್ಳೊಳ್ಳೆ ಇದ್ದಿದ್ದೆ ಸೀಟ್ ಇದೆ. ಸೀಟಿಗೆಲ್ಲ ಆಕ್ಟಿವೇಶನ್ ಮಾಡಿದ್ದಾರೆ, ಆಲ್ಟ್ರೇಷನ್ ಮಾಡಿದ್ದಾರೆ. ಮತ್ತು ಇದು ನಮ್ಮ ಕರ್ನಾಟಕದ ಏನಿದೆಯೋ ಅದೆಲ್ಲ ಪ್ರತಿಯೊಂದು ನದಿಗಳು ಹೆಸರು ಹಾಕಿದ್ದಾರೆ. ಒಳ್ಳೊಳ್ಳೆ ಗುರೂಜಿಗಳು ಮತ್ತು ಸ್ವಾಮೀಜಿಗಳ್ದೆಲ್ಲ ಫೋಟೋ ಹಾಕಿದ್ದಾರೆ. ನಮ್ಗೆ ಹೋಗಲಿಕ್ಕೆ ತುಂಬ ಚೆನ್ನಾಗಿ ಕಾಣ್ತಿದೆ. ಈ ಬಸ್ ನೋಡಿ ತುಂಬಾ ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ. ಇದೊಂದು ಬಸ್ಸಲ್ಲಿ ಇಲ್ಲಿ ಅಂಟಿಸಿರೋ ಅಂಥ ಎಲ್ಲದನ್ನು ನೋಡಿಬಿಟ್ರೆ ನಮ್ಮ ಕರ್ನಾಟಕದ ಮೇಲೆ ಹೆಮ್ಮೆ ಬರುತ್ತೆ. ಮತ್ತು ನಮ್ಮ ಈ ಪರಿಸರ ನೈರ್ಮಲ್ಯದ ಬಗ್ಗೆ ಪ್ರತಿಯೊಂದು ಇದೊಂದು ಈ ಬೋರ್ಡ್ಗಳನ್ನೆಲ್ಲ ಓದ್ಕೊಂಡ್ರೆ ತುಂಬಾ ಖುಷಿ ಆಗುತ್ತೆ, ತುಂಬ ಹೆಮ್ಮೆ ಆಗುತ್ತೆ. ಇದನ್ನೆಲ್ಲ ಪೂರ್ತಿ ಓದ್ಬಿಟ್ರೆ ಕರ್ನಾಟಕದ ಯಾವುದೇ ಒಂದು ವ್ಯಕ್ತಿ ನಾವು ಕನ್ನಡಿಗರು ಅನ್ನೋದ್ರ ಬಗ್ಗೆ ತುಂಬಾ ಹೆಮ್ಮೆ ಪಡಬೇಕಾದಂಥ ವಿಚಾರ ಇದು. ಕುಮಾರ್ ಬಸ್ಲೆ ಅಂತ ಸರ್. ಯಾವ ಡಿಪೋ ಗಾಡಿ ಇದು? ಹಾವೇರಿ ವಿಭಾಗ ಹಿರೇಕೆರೂರು ಘಟಕ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ ಸರ್? ಇದು ನಾನು ಸೇವೆ ಸಲ್ಲಿಸಿದ 10 ವರ್ಷ. ಇದು ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದು ನಮ್ಮ ವಾಹನಕ್ಕೆ ಇದು 5ನೇ ವರ್ಷ ಕನ್ನಡ ರಾಜ್ಯೋತ್ಸವ. ಇದು ಎಷ್ಟು ವರ್ಷದಿಂದ ನೀವು ಅದೇ ಡಿಪೋದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಹಿರೇಕೆರೂರು ಡಿಪೋದಲ್ಲಿ ಈಗ 5ನೇ ವರ್ಷದಿಂದ ನಾನು ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ನಿಮ್ಮ ಇಲಾಖೆಯಲ್ಲಿ ಏನು ಇದಕ್ಕೆ ಹಿಂಗೆ ಮಾಡಿದ್ರಲ್ಲ, ಏನು ಇದು ಮಾಡ್ತಾರೆ? ಪ್ರಶಂಸೆ ಇದೆ ಸರ್. ನಮ್ಮ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ಹಾಗೂ ನಮ್ಮ ಘಟಕ ವ್ಯವಸ್ಥಾಪಕರು ಹಾಗೂ ಎಲ್ಲ ಸಿಬ್ಬಂದಿಗಳ ಸಹಕಾರನೂ ಇದೆ ಸರ್. ಈ ವರ್ಷ ಪೂರ್ತಿ ಇದು ಹಿಂಗೆ ಇರುತ್ತಾ? ಇದು ಈ ತಿಂಗಳಲ್ಲಿ 20ನೇ ತಾರೀಕುವರೆಗೂ ಮಾತ್ರ ಸರ್. ವರ್ಷದಲ್ಲಿ 20ನೇ ತಾರೀಕುವರೆಗೂ ನಮ್ಮ ರಥಕ್ಕೆ ಈ ಕನ್ನಡ ಒಂದು ಅಭಿಮಾನ ಮೂಡುವಂಥ ಒಂದು ಕೆಲಸ ಮಾಡಿ ಎಲ್ಲ ನಮ್ಮ ಘಟಕದ ಎಲ್ಲ ಒಂದು ದೂರ ಮಾರ್ಗಗಳಿಗೆ ಪ್ರತಿಯೊಂದು ದಿನನೂ ಒಂದೊಂದು ಹೋಗ್ತಾ ಇದ್ದೀವಿ. ಇಷ್ಟೆಲ್ಲ ಆಲ್ಟ್ರೇಷನ್ ಮಾಡಿಸಿರೋದು ಡಿಪೋದಿಂದ ಏನಾದರೂ ಕೊಟ್ಟಿದ್ದಾರಾ, ಸಂಸ್ಥೆಯಿಂದ ಏನಾದರೂ? ಇಲ್ಲ ಸರ್, ಇದು ನನ್ನ ಒಂದು ದಿನ ಬರ್ತಕ್ಕಂಥ ಒಂದು ಪ್ರೋತ್ಸಾಹಧನದಲ್ಲಿ ಒಂದು ಕನ್ನಡಾಂಬೆ ಉಂಡಿ ಅಂತ ಮಾಡಿ ದಿನ ಬರ್ತಕ್ಕಂಥ ಇನ್ಸೆಂಟಿವಲ್ಲಿ ಒಂದು ಅರ್ಧ ಭಾಗ ಒಂದು ಕನ್ನಡಾಂಬೆ ಉಂಡಿ ಮತ್ತು ತೆಗೆದಿಟ್ಟು ಹಾಗೂ ನನ್ನ ಸೆಪ್ಟೆಂಬರ್ ತಿಂಗಳ ಒಂದು ವೇತನವನ್ನು ಸಹಿತ ನಾವೊಂದು ಇದು ಕನ್ನಡ ರಥಕ್ಕೋಸ್ಕರ ನಾವು ಪೇ ಮಾಡ್ತಿದ್ದೀವಿ ಸರ್. ನಿಮಗೆಲ್ಲ ಇದು ಮಾಡೋದ್ರಿಂದ ನಿಮ್ಗೆ ಏನು ಅನಿಸುತ್ತೆ? ಭಾಳ ಖುಷಿ ಆಗ್ತಿದೆ ಸರ್. ಜನರ ಪ್ರೀತಿ ಸಿಕ್ಕಿದೆ. ಈ ಒಂದು ವಾಹನವನ್ನು ನೋಡ್ತಕ್ಕ ತಕ್ಷಣ ಒಂದು ಜನರಲ್ಲಿ ಒಂದು ಕನ್ನಡಾಭಿಮಾನ ಒಂದು ಮೂಡಲಿ, ಕನ್ನಡಾಭಿಮಾನ ಒಂದು ಬರಲಿ ಅಂತ ಒಂದು ಉದ್ದೇಶದಿಂದ ನಾವು ಮಾಡ್ತಾ ಇದ್ದೀವಿ. ಪ್ರಯಾಣಿಕರದು ನಿಮಗೆ ಏನಾರ ಬೆಂಬಲ ಅದರೊಳಗಡೆ? ಭಾಳ ಖುಷಿ ಆಗ್ತಾಯಿದೆ ಸರ್. ಪ್ರಯಾಣ ಮಾಡಿದ್ದೇ ಗೊತ್ತಾಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಭಾಳ ಖುಷಿ ವ್ಯಕ್ತಪಡಿಸಿದ್ದಾರೆ. ರೋಮಾಂಚನವೇ ಕನ್ನಡ, ಕಸ್ತೂರಿ ನುಡಿದು ಕರುಣಾಳು ಮಣ್ಣಿದು, ಚಿಂತಿಸು ವಂದಿಸು ಪೂಜಿಸು ಪೂಜಿಸು. ಇದಾಗಿತ್ತು ಇಂದಿನ ವಿಶೇಷ. ಇಂಥ ವಿಶೇಷ ವಿನೂತನ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ 9. ಇದು ಕನ್ನಡಿಗರ ಕಣ್ಮಣಿ.